ರಣ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಲೋಕಸಭಾ ಅಖಾಡಕ್ಕೆ ಮಂಡ್ಯ ರೆಡಿಯಾದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಂಡ್ಯ ಮಹಾಯುದ್ಧಕ್ಕೆ ಧುಮುಕುವ ಸೇನಾನಿಗಳು ಯಾರು ಎನ್ನುವ ಪ್ರಶ್ನೆ ಹಲವು ದಿನಗಳಿಂದ ಬಹಳ ದೊಡ್ಡ ಚರ್ಚಿತ ವಿಷಯ. ಸಕ್ಕರೆ ನಾಡಲ್ಲಿ ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅಂತ, ಮತ್ತೊಂದೆಡೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದು ತೀವ್ರ ಚರ್ಚಿತ ವಿಚಾರ. ಮೈತ್ರಿ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ನಡುವೆನೆ ಭಾರಿ ಫೈಟ್ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಸೈಲೆಂಟ್ ಆಗಿ ಅಭ್ಯರ್ಥಿಯನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್. ಮಂಡ್ಯ ಅಖಾಡಕ್ಕೆ ಧುಮುಕಲಿರುವಂತಹ ಆ ಕ್ಯಾಂಡಿಡೇಟ್ ಯಾರು ಹಾಗಿದ್ರೆ? ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸ್ತಾ ಇದೆ? ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಎಸ್, ಸಮರ್ಥ ಸೇನಾನಿಯನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್. ದೋಸ್ತಿಗೆ ಟಕ್ಕರ್ ಕೊಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಪಡೆ ರೆಡಿ ಆಗಿದೆ. ಕಾಂಗ್ರೆಸ್ನಿಂದ ಒಗ್ಗಟ್ಟಿನ ಅಭ್ಯರ್ಥಿ ಫೈನಲ್ ಆಯ್ತಾ? ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಮಂಡ್ಯ ಕೈ ಅಭ್ಯರ್ಥಿ. ಚಂದ್ರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಬಹುತೇಕ ಖಚಿತ ಆಗಿದೆ. ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣಾ ಕೆಲಸವನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ ಚಂದ್ರು. ಮಂಡ್ಯ ಜಿಲ್ಲಾ ಕೈ ನಾಯಕರ ಭೇಟಿಯಾಗಿ ಚುನಾವಣಾ ತಂತ್ರಗಾರಿಕೆಯನ್ನ ಹೆಣೆಯಲಾಗ್ತಾ ಇದೆ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಗಾಗಿ ಬಹಳ ದೊಡ್ಡ ಮಟ್ಟದ ಚಟಾಪಟಿ ನಡೀತಾ ಇದೆ. ಮಂಡ್ಯ ಹಾಸನ ಜೆಡಿಎಸ್ ಪಾಲು ಆಗೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಂತೆ ಸುಮಲತಾ ಅವರು ಕೂಡ ಯಾವುದೇ ಕಾರಣಕ್ಕೆ ಮಂಡ್ಯ ಬಿಟ್ಕೊಡೋದಿಲ್ಲ ಅಂತ ಪ್ರತಿಧ್ವನಿಸ್ತಾರೆ. ಮತ್ತೊಂದು ಕಡೆ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಸದ್ದಿಲ್ಲದೆ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿದ್ದಾರೆ. ಮಂಡ್ಯ ಜಿಲ್ಲಾ ಕೈ ನಾಯಕರನ್ನ ಭೇಟಿಯಾಗಿ ಚುನಾವಣಾ ತಂತ್ರಗಾರಿಕೆನ ಹೆಣಿತಾ ಇದ್ದಾರೆ. ಜೊತೆಗೆ ಸಿಎಂ ಡಿಸಿಎಂ ಕೂಡ ಚುನಾವಣಾ ಕೆಲಸವನ್ನ ಶುರು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ವೆಂಕಟರಮಣೇಗೌಡರು ಚುನಾವಣಾ ಕೆಲಸವನ್ನ ಆರಂಭಿಸಿಬಿಟ್ಟಿದ್ದಾರೆ. ಸ್ಟಾರ್ ಚಂದ್ರು ಅಂತಲೇ ಖ್ಯಾತರಾಗಿರುವಂತಹ ವೆಂಕಟರಮಣೇಗೌಡರು ಈಗ ಮಂಡ್ಯದಿಂದ ಕಾಂಗ್ರೆಸ್ನ ಅಭ್ಯರ್ಥಿನ ಯಾರನ್ನ ಇಳಿಸುತ್ತೆ ಕಾಂಗ್ರೆಸ್ ಮಂಡ್ಯ ರಣಕಣದಲ್ಲಿ ಎನ್ನುವಂತಹ ಕುತೂಹಲ ಇತ್ತು. ಈಗ ಚಂದ್ರು ಹೆಸರು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈಗ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ? ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಒಗ್ಗಟ್ಟಿನ ಅಭ್ಯರ್ಥಿ ಹಾಗಿದ್ರೆ ಫೈನಲ್ ಆಯ್ತಾ? ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಈಗ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಬಗ್ಗೆ ಬಹಳ ಜೋರಾದಂತಹ ಚರ್ಚೆ ನಡೀತಾ ಇರುವಾಗಲೇ ಕಾಂಗ್ರೆಸ್ ಸದ್ದಿಲ್ಲದೆ ಅಭ್ಯರ್ಥಿಯನ್ನ ಫೈನಲ್ ಮಾಡ್ತಾ ಈಗ ಸ್ಟಾರ್ ಚಂದ್ರು ಮಂಡ್ಯ ಕೈ ಅಭ್ಯರ್ಥಿ ಅಂತಲೇ ಹೇಳಲಾಗ್ತಾ ಇದೆ. ಸದ್ದಿಲ್ಲದೆ ಕೆಲಸ ಕೂಡ ಆರಂಭ ಮಾಡಿದಾರಂತೆ. ಯಾವ ರೀತಿ ಟಕ್ಕರ್ ಕೊಡಬಹುದು ಮೈತ್ರಿ ಅಭ್ಯರ್ಥಿಗೆ ಸ್ಟಾರ್ ಚಂದ್ರು ಹಾಗಾದ್ರೆ? ಶ್ವೇತಾ, ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕಾಯ್ದುಕೊಂಡಿದೆ. ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಸಿಗ್ತಾ ಇಲ್ಲ. ಸಾಕಷ್ಟು ಗೊಂದಲ ಇದೆ ಮೈತ್ರಿ ಪಕ್ಷಗಳಲ್ಲೇ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಒಗ್ಗಟ್ಟಿನ ಸ್ಪರ್ಧೆಯನ್ನ ಮೈತ್ರಿ ವಿರುದ್ಧ ಕೊಡೋದಕ್ಕೆ ಈಗಾಗಲೇ ರೆಡಿಯಾಗಿ ನಿಂತಿರ್ತಕ್ಕಂಥದ್ದು. ಅಂದ್ರೆ ಸ್ಪರ್ಧೆಯಲ್ಲಿ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ಸ್ ಇಲ್ಲ. ಈಗಾಗಲೇ ಅಭ್ಯರ್ಥಿಯನ್ನ ಫೈನಲ್ ಮಾಡ್ಕೊಂಡು ಆ ಸ್ಪರ್ಧೆಗೆ ತಯಾರಾಗಿ ನಿಂತಿರ್ತಕ್ಕಂಥದ್ದು. ಅಂದ್ರೆ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಅನ್ನುವಂಥವ್ರನ್ನ ಇದೀಗ ಅಭ್ಯರ್ಥಿಯಾಗಿ ಬಹುತೇಕ ಫೈನಲ್ ಮಾಡಲಾಗಿದೆ. ಇನ್ನು ಅಧಿಕೃತ ಘೋಷಣೆ ಒಂದೇ ಬಾಕಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಂಡ್ಯದ ನಾಗಮಂಗಲ ಮೂಲದವರೇ ಆಗಿರ್ತಕ್ಕಂತಹ ಆ ಸ್ಟಾರ್ ಚಂದ್ರ ಅವರು ಮೂಲತಃ ಉದ್ಯಮಿಯವರು, ಸ್ಟಾರ್ ಬಿಲ್ಡರ್ಸ್ ನ ಮಾಲೀಕರಾಗಿದ್ದಾರೆ. ಅಂದ್ರೆ ಆರ್ಥಿಕವಾಗಿ ಮತ್ತೆ ಎಲ್ಲದರಲ್ಲೂ ಕೂಡ ಪ್ರಬಲವಾಗಿ ಮೈತ್ರಿ ವಿರುದ್ಧ ಪೈಪೋಟಿ ಕೊಡಬಲ್ಲುವಂತಹ ಅಭ್ಯರ್ಥಿ ಆಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಚಲುವರಾಯಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಹೈಬ್ರಿಡ್ ಅನ್ನ ಈ ಸಲ ಅಭ್ಯರ್ಥಿ ಮಾಡೋದಿಲ್ಲ, ನಾಟಿ ತಳಿಯನ್ನ ಇಲ್ಲೇ ಅಂದ್ರೆ ಮೂಲತಃ ಸ್ಥಳೀಯರನ್ನೇ ನಾವು ಅಭ್ಯರ್ಥಿ ಮಾಡ್ತೀವಿ ಅನ್ನುವಂಥದ್ದು. ಅಂದ್ರೆ ಅದೇ ನಿಟ್ಟಿನಲ್ಲಿ ಇದೀಗ ಸ್ಟಾರ್ ಚಂದ್ರನನ್ನು ಕೂಡ ಬಹುತೇಕ ಆ ಫೈನಲ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಅವರನ್ನ ಜನರಿಗೆ ಕೆಲಸಗಳು ಕೂಡ ಆಗ್ತಾ ಇದೆ. ಅಂದ್ರೆ ನಡೆಯುವಂತ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಅವರ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಇದೀಗ ಚುನಾವಣೆ ಸ್ಪರ್ಧೆಗೆ ಒಂದು ವೇದಿಕೆಯನ್ನ ಕೂಡ ಈಗ ಕಾಂಗ್ರೆಸ್ ನಾಯಕರು ಸೆಟ್ ಮೈತ್ರಿ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.